ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ವಿಜಯಪುರ ಹೋಬಳಿ, ವೆಂಕಟಗಿರಿಕೋಟೆ ಹಾಗೂ ಬಿಜ್ಜವಾರ ಗ್ರಾಮಗಳಲ್ಲಿ ರೈಲ್ವೆ ಯೋಜನೆಗಳಿಗೆ ಸ್ವಾಧೀನ ಮಾಡಿಕೊಳ್ಳಲು ಉದ್ದೇಶಿಸಿರುವ ಜಮೀನುಗಳನ್ನು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ. ಸುಧಾಕರ್ ಅವರು ವೀಕ್ಷಣೆ ಮಾಡಿ ರೈತರಿಂದ ಅಹವಾಲುಗಳು ಪಡೆದುಕೊಂಡರು. ನಂತರ ವೆಂಕಟಗಿರಿಕೋಟೆಯ ಚನ್ನಕೇಶವಸ್ವಾಮಿ ಸಮುದಾಯ ಭವನದಲ್ಲಿ ಸ್ವಾಧೀನಕ್ಕೆ ಒಳಪಡುತ್ತಿರುವ ಹಳ್ಳಿಗಳ ರೈತರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ರೈತ ಮುಖಂಡರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಕೃಷಿ ಭೂಮಿಗಳನ್ನು ರೈಲ್ವೆ ಯೋಜನೆಗಳಿಗೆ ಸ್ವಾಧೀನಪಡಿಸಿಕೊಳ್ಳಬಾರದು. ಇದರಿಂದ ಇಲ್ಲಿನ ಜನರಿಗೆ ಇರುವ ಪರಸ್ಪರ ಬಾಂಧವ್ಯಕ್ಕೆ ಪೆಟ್ಟು ಬೀಳುವುದರ ಜೊತೆಗೆ ಬೇರೆ ಕಡೆಗೆ ಹೋಗಿ ನೆಲೆ ನಿಂತು ಜೀವನ ರೂಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಈ ಭಾಗದಲ್ಲಿ ರೈತರು ದ್ರಾಕ್ಷಿ, ಹೂವು, ದಾಳಿಂಬೆ, ಸೀಬೆ ಸೇರಿದಂತೆ ಹಲವಾರು ಬೆಳೆಗಳು ಬೆಳೆದು ರಾಜ್ಯಕ್ಕೆ ನೀಡುತ್ತಿದ್ದಾರೆ. ಹೈನುಗಾರಿಕೆಯ ಮೂಲಕ ರಾಜ್ಯಕ್ಕೆ ಹಾಲು ಪೂರೈಕೆ ಮಾಡುತ್ತಿದ್ದೇವೆ. ಆದ್ದರಿಂದ ಯೋಜನೆಯನ್ನು ಸ್ಥಳಾಂತರ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ನಿರಂತರ ಪರಿಶ್ರಮದಿಂದ ಎಚ್ಎನ್ ವ್ಯಾಲಿ ಯೋಜನೆಯಡಿ ನೀರು ತಂದು ಕೆರೆಗಳು ತುಂಬಿಸಿದ್ದೀರಿ. ಈಗ ಈ ನೀರು ಬಳಕೆ ಮಾಡಿಕೊಂಡು ಬೆಳೆಗಳು ಬೆಳೆಯುವುದಕ್ಕೆ ಭೂಮಿ ಉಳಿಸಿಕೊಡಿ ಎಂದು ಮನವಿ ಮಾಡಿಕೊಂಡರು. ರಾಜ್ಯ ಮತ್ತು ಕೇಂದ್ರ ಸರಕಾರಗಳಿಗೆ ದೇವನಹಳ್ಳಿ ಭಾಗದಲ್ಲಿನ ಭೂಮಿಗಳ ಮೇಲೆ ಯಾಕೆ ಕಣ್ಣು ಬಿದ್ದಿದೆ? ಕೈಗಾರಿಕೆಗಳ ಸ್ಥಾಪನೆ, ವಿಮಾನ ನಿಲ್ದಾಣಕ್ಕೆ ಸಾವಿರಾರು ಎಕರೆ ಭೂಮಿ ಕೊಟ್ಟಿದ್ದೇವೆ. ಪುನಃ ಈಗ ರೈಲ್ವೆ ಯೋಜನೆಗಳಿಗೂ ಇಲ್ಲೇ ಭೂಮಿ ಬೇಕು ಎನ್ನುವುದು ಯಾಕೆ? ಇಲ್ಲಿನ ಭೂಮಿಯನ್ನು ಸ್ವಾಧೀನಕ್ಕೆ ಒಳಪಡಿಸಬೇಡಿ ಎಂದು ಮುಖಂಡರು ಒತ್ತಾಯಪಡಿಸಿದರು. ರೈತರು ಹಾಗೂ ಸ್ಥಳೀಯ ಮುಖಂಡರಿಂದ ಒತ್ತಾಯಗಳನ್ನು ಆಲಿಸಿದ ಸಂಸದ ಡಾ ಕೆ. ಸುಧಾಕರ್ ಅವರು, ಈಗಾಗಲೇ ರೈಲ್ವೆ ಸಚಿವ ವಿ. ಸೋಮಣ್ಣ ಅವರೊಂದಿಗೆ ಸಮಾಲೋಚನೆ ಮಾಡಿದ್ದೇನೆ. ಈ ಭಾಗದಲ್ಲಿ ಒಂದಿಂಚೂ ಭೂಮಿಯನ್ನು ರೈಲ್ವೆ ಯೋಜನೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ರೈತರಿಗೆ ಭರವಸೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್. ಎಂ. ರವಿಕುಮಾರ್, ವಿ. ರಾಮಕೃಷ್ಣಪ್ಪ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎ. ವಿ. ನಾರಾಯಣಸ್ವಾಮಿ, ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆರ್. ಅಮರನಾಥ್, ಹುರುಳುಗುರ್ಕಿ ಶ್ರೀನಿವಾಸ್, ಹನುಮೇಗೌಡ, ಜಿ. ರಾಮಸ್ವಾಮಿ, ನಂಜೇಗೌಡ, ಬುಳ್ಳಹಳ್ಳಿ ರಾಜಪ್ಪ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹಾಜರಿದ್ದರು. ಎನ್. ಭಾಸ್ಕರ್ ಬಾಬು ಜೊತೆ ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಯಾವ ಹಂತದಲ್ಲಿದೆ ಅಂತ ಬಹುಶಃ ನಮ್ಮ ಲೋಕಸಭಾ ವಿಚಾರಿಸಿಕೊಂಡ್ರೆ ಗೊತ್ತಾಗುತ್ತೆ. ಆದ್ರೆ ಅಳತೆ ಮಾಡೋರೆಲ್ಲ ನೋಡಿದಾಗ ಈ ಭಾಗದ ರೈತರು ಮುಂಚೆ ದ್ರಾಕ್ಷಿ ಇರಬಹುದು ಅಥವಾ ರೇಷ್ಮೆ ಅಥವಾ ಮಿಲ್ಕು ಇದರಲ್ಲೆಲ್ಲ ಹೆಸರುವಾಸಿ ಅದರ ಜೊತೆಗೆ ಇದು ಅಚ್ಚುಕಟ್ಟು ಪ್ರದೇಶ. ಏನು ಮೆಗಾ ಟರ್ಮಿನಲ್ ತಂದ್ಬಿಟ್ರೆ ಖಂಡಿತ ನಾವೆಲ್ಲ ತುಂಬಾ ಸಫರ್ ಪಡ್ತೇವೆ. ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಇವತ್ತು ನಮ್ಮ ಎಚ್ ಎನ್ ವ್ಯಾಲಿ ನೀರು ತಂದ್ಕೊಟ್ಟಿದ್ದಾರೆ. ನಮ್ಮ ಸುಧಾಕರ್ ಅವರಿಂದ ನಾವು ಇವತ್ತು ಇಷ್ಟೊಂದು ನೀರನ್ನ ಪಡ್ಕೊಂಡಿದ್ದೇವೆ. ಅದಕ್ಕೆ ನಾವೆಲ್ಲ ದೊಡ್ಡ ಚಪ್ಪಾಳೆಲ್ಲ ತುಂಬಿ ತುಳುತ್ತಾ ಇದೆ. ಅದಕ್ಕೆ ನಮ್ಮ ಸುಧಾಕರ್ ಸಾಹೇಬರು ತಂದ್ಕೊಟ್ಟಂತ ಒಂದು ಕೊಡುಗೆ ಅಂತ ನಮ್ಮೆಲ್ಲ ಭಾವನೆ. ಒಂದು ಕೈ ಊಟ ಇಟ್ಟು ಇನ್ನೊಂದು ಕೈ ಸರ್ಕಾರದವರು ಕಿತ್ಕೊಳಕ್ ಹೋಗ್ತಾ ಇದ್ದಾರೆ. ಅದು ಆಗ್ಬಾರ್ದು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಕ್ರಮವಹಿಸಿ ನಮ್ಮ ರೈತರಿಗೆ ಅಕ್ವೈರ್ ಮಾಡಿಕೊಡ್ತಾರೆ, ರಕ್ಷಣೆ ಕೊಡಬೇಕು ಅಂತ ಈ ಭಾಗದ ಒಂದು ರೈತರಲ್ಲಿ ತಮ್ಮ ಜಮೀನಿಗಾಗಿ ಮನವಿ ಮಾಡಿಕೊಡ್ತಾ ನಾನು ಈ ಒಂದು ಸ್ವಾಗತ ನಾವು ಸಂಸದರ ಮನವಿ ಮಾಡಿದಾಗ ಸ್ಥಳೀಯವಾಗಿ ನಮ್ಮ ಮನೆ ಬಂದು ನಿಮ್ಮ ಒಂದು ಸಮಸ್ಯೆಯನ್ನು ಕೇಳಿಕೊಂಡು ಏನ್ ಬೇಕು ಇಷ್ಟಂತ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಮಾತುಕತೆ ಈ ದಿವಸ ಬಂದಿರ್ತೇನೆ. ತುಂಬಾ ಖುಷಿಯು ನಮಗೆ ಬಂದಿದ್ದು ಆತ್ಮೀಯ ಸ್ವಾಗತ. ಏನು ಸಮಸ್ಯೆ ಆಗುತ್ತದೆ, ನಮ್ಮ ಏನು ಸರ್ಕಾರಕ್ಕೆ ಸಮಾನತೆ ಇದೆ, ಇದಕ್ಕೆ ಒಂದು 800 ಎಕರೆ ಹೊಂದ್ಕೊಂಡಿದ್ದೇವೆ. ಸೊ ತುಂಬಾ ಪ್ರೋಗ್ರೆಸ್ ರೈತರಿದ್ದಾರೆ. ಮತ್ತೆ ತುಂಬಾ ಜನ ಈ ಒಂದು ಭೂಮಿನ ನಂಬಿಕೊಂಡು ಈ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ರೈಲ್ವೆ ಟರ್ಮಿನಲ್ ಅಂತ ಏನಾದ್ರು ಬಂದ್ರೆ ಅದರ ಒಂದು 1000 ಎಕರೆ ಅಕ್ವೈರ್ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಇದೆ. ಈ 1000 ಎಕರೆ ಏನಾದ್ರು ಅಕ್ವೈರ್ ಆದ್ರೆ ನಾವು ಏನು ನಮ್ಮ ಗ್ರಾಮಗಳಿವೆ, ನಮ್ಮ ಜಮೀನುಗಳಿದೆ, ಇವೆಲ್ಲವೂ ಸರ್ಕಾರ ಅವರು ತಗೊಂಡಾಗ ನಮ್ಮ ಮತ್ತೆ ಬೇರೆ ಜನ ಹುಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಬರೀ ಒಂದು ಹಳ್ಳಿ ಮಾತ್ರ ಎಫೆಕ್ಟ್ ಆಗಲ್ಲ. ಇದು ನಮ್ಮ ಬಿಜವಾಡ ಆಗ್ಬೋದು, ತಿಮ್ಮಡಿ ಆಗ್ಬೋದು, ಮಾವಡಿ ಆಗ್ಬೋದು, ಮುಳ್ಳಡಿ ಆಗ್ಬೋದು, ಮತ್ತೆ ಹಿರೇಮಡಿ ಆಗ್ಬೋದು. ಸೊ ಎಲ್ಲಾ ಭಾಗದಲ್ಲಿರುವ ರೈತರಾಗ್ಬೋದು, ಜನರಿಗಾಗ್ಬೋದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಮನಸ್ಸು ಮಾಡಿ ನಮ್ಮ ಏನು ಮಿನಿಸ್ಟರ್ ಅವ್ರ ಜೊತೆ ಚರ್ಚೆ ಮಾಡಿ ಇಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ಕೊಂಡ್ರೆ ನಿಮಗೆ ನಾವು ಯಾವುದೇ ಆಗಿ ಚಿರುಣಿ ಆಗಿ ಸಂದರ್ಭದಲ್ಲಿ
ಇಲ್ಲಿ ಏನು ರೈಲ್ವೆ ಯೋಜನೆ ವ್ಯಕ್ತಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ಕೂಡ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತೇವೆ. ಇದನ್ನು ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100% ಬಿಜ್ವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗ್ತಿದ್ದಂಗೆ ನಾವು ನೋಡ್ಕೊಳ್ತೀವಿ.